ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವ್ಲಾಗ್ ಬಂದು ಒನ್ ಡೇ ಟ್ರಾವೆಲ್ ವ್ಲಾಗ್. ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಶ್ರೀರಂಗಪಟ್ಟಣಕ್ಕೆ. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿಯವರು ಎವ್ರಿ ಪಿತೃಪಕ್ಷಕ್ಕೆ ಯಾವುದಾದ್ರೂ ಒಂದು ಅಂದರೆ ಪಿತೃಪಕ್ಷ ಟೈಮಲ್ಲಿ ಯಾವುದಾದ್ರೂ ಒನ್ ಡೇ ಫ್ರೀ ಮಾಡಿಕೊಂಡು ಶ್ರೀರಂಗಪಟ್ಟಣದಲ್ಲಿ ಹೋಗಿ ಹಿರಿಯರಿಗೆ ಪೂಜೆ ಮಾಡಿ ದರ್ಪಣನ ಬಿಟ್ಟು ಬರ್ತೀವಿ. ಇದಾಗಿತ್ತು ನಮ್ಮ ಟ್ರಾವೆಲ್ ವ್ಲಾಗ್. ನಾವು ಟ್ರಾವೆಲ್ ಮಾಡ್ತಾ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಮೋಜು ಮಸ್ತಿ ಎಲ್ಲ ತುಂಬಾ ಇತ್ತು. ನನ್ನ ಮಗ ಅಂತೂ ಒಂದೇ ಸಾಂಗ್ಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದ ದ ಹೋಲ್ ಟೈಮ್ ಇವಾಗ ಟ್ರಾವೆಲಿಂಗ್. ಅವನಂತೂ ಸಿಕ್ಕಾಪಟ್ಟೆ ಡ್ಯಾನ್ಸ್ ಆಡ್ತಾ ಇದ್ದ. ನೋಡ್ತಾ ಇರ್ಬೋದು ನೀವು ಹೇಗೆ ಡ್ಯಾನ್ಸ್ ಆಡ್ತಾ ಇದ್ದಾನೆ ಅಂತ. ನಾನು ಅವನ ಜೊತೆಗೆ ಒಂದು ಸ್ವಲ್ಪ ಡ್ಯಾನ್ಸ್ ಆಡ್ತಾ ಎಂಜಾಯ್ ಮಾಡ್ತಾ ನಾವು ಟ್ರಾವೆಲ್ ಮಾಡ್ತೀವಿ. ಜಸ್ಟ್ ಹ್ಯಾವ್ ಅ ಲುಕ್. ಮಸ್ತ್ ಹುಡುಗಿ ಬಂದ್ರು ನಾನು ನಿನ್ನ ದೋಸ್ತ ಅಂದ್ರು ಎಲ್ಲದಕ್ಕೂ ಅಷ್ಟು ಅಂದ್ರು ಸುಸ್ತುವಾಗಿ ಕುಸ್ತು ಬಿದ್ದೆ. ಮಸ್ತ್ ಹುಡುಗಿ ಬಂದ್ರು ನಾನು ನಿನ್ನ ದೋಸ್ತ ಅಂದ್ರು. ಆ್ಯಸ್ ಯೂಶ್ವಲ್ ಬಿಡದಿ ಪಾಸ್ ಆಗಬೇಕು. ಅಲ್ಲೊಂದು ನಮಗೆ ಟಿಫನ್ ಸ್ಟಾಪ್ ಬೇಕೇ ಬೇಕಿತ್ತು. ಇದು ಮುಗ್ದಿದ್ದ ತಕ್ಷಣ ಮತ್ತೆ ನಮ್ಮ ಟ್ರಾವೆಲ್ ಸ್ಟಾರ್ಟ್ ಆಗಿದ್ದೆ. ಮತ್ತೆ ನಮ್ಮ ಮೋಜು ಮಸ್ತಿ ಶುರು. ஆசைப்பட்ட பொண்ணு பேரு மோனிஷா, காதலிச்ச சீரியஸா விட்டுட்டால கேர்லெஸா. யாரிசு மோனையில பேக்கரி கடையில அது கேக்கையா வாங்கின பார்சல் கட்டில வச்சிட்டாலே வீட்டே. காரியம் முடிஞ்சதும் காலையும் மாறிட்டு சாரின்னு சொல்லிட்டாலே. மாணிக்கா பொண்ணு அவன் பின்னாடிய பைக்கில் ஏறிக்கோ. நான் ஆசைப்பட்ட பொண்ணு பேரு மோனிஷா, காதலிச்ச சீரியஸா விட்டுட்டாலே கேர்லெஸா. நான் ஆசைப்பட்ட பொண்ணு பேரு மோனிஷா, காதலிச்ச சீரியஸா விட்டுட்டாலே கேர்லெஸா. ಶ್ರೀರಂಗಪಟ್ಟಣ ರೀಚ್ ಆಗಿದ್ದೀವಿ. ಆ್ಯಂಡ್ ಡೆಸ್ಟಿನೇಷನ್ನ ರೀಚ್ ಆಗ್ತಾ ಹೀಗಿತ್ತು ವ್ಯೂ. ತುಂಬ ರಶ್ ಇತ್ತು. ತುಂಬ ಜನ ಬಂದಿದ್ದರು ಅವ್ರ ಹಿರಿಯರಿಗೆ ಪೂಜೆ ಮಾಡಿಸೋದಕ್ಕೋಸ್ಕರ. ನಮ್ಮ ಕಡೆ ನಮ್ಮ ಮಾವ ಮತ್ತು ಅವ್ರ ತಮ್ಮ ಅವರು ಕೂತ್ಕೊಂಡು ಪೂಜೆ ಮಾಡಿಸ್ತಾರೆ. ಹಿರಿಯರು ನಮ್ಮ ವಂಶದ್ದು ಅಂದರೆ ಫ್ಯಾಮಿಲಿ ಟ್ರೀ ಥರ ಫ್ಯಾಮಿಲಿ ಮೆಂಬರ್ಸ್ ಹೆಸರೆಲ್ಲ ಬರ್ಕೊಂಡು ಹೋಗಿದ್ವಿ, ಯಾರ್ಯಾರಿಗೆ ಪೂಜೆ ಮಾಡಿಸ್ಬೇಕು ಅಂತ ಎಲ್ಲ. ಆ್ಯಂಡ್ ಎಲ್ಲ ಸ್ನಾನ ಮಾಡ್ಕೊಬಂದು ಪೂಜೆಗೆ ಕೂತಿದ್ದಾರೆ. ಇಲ್ಲ
ಪೂಜೆ ಎಲ್ಲ ಮುಗೀತು. ಅದು ಮುಗಿದ ತಕ್ಷಣ ಶ್ರೀರಂಗಪಟ್ಟಣ ಟೆಂಪಲ್ಗೆ ದರ್ಶನ ಮಾಡೋಕ್ಕೆ ಬಂದ್ವಿ. ಎಲ್ಲೂ ಸಹ ಕ್ಲೋಸಿಂಗ್ ಟೈಮ್ ಅಂತ ಹೇಳಿದ್ರು, ಬಟ್ ಸ್ಟಿಲ್ ನೋಡೋಣ ಅಂತ ಬಂದ್ವಿ. ನಮ್ಮ ಪುಣ್ಯಕ್ಕೆ ಓಪನ್ ಇತ್ತು. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಒಳಗಡೆ ಕ್ಯಾಪ್ಚರ್ ಮಾಡೋಕ್ಕೆ ಆಗಲ್ಲ, ಬಿಕಾಸ್ ವಿ ಆರ್ ನಾಟ್ ಸಪೋಸ್ ಟು. ಆ್ಯಂಡ್ ಹೊರಗಡೆ ಬಂದಿದ್ದಾದಮೇಲೆ ಹಾರ್ಸ್ ರೈಡ್ ನನ್ನ ಮಗನಿಗಿದೆ ಫಸ್ಟ್ ಟೈಮ್ ಆಗಿತ್ತು. ಅವನು ತುಂಬಾ ಎಂಜಾಯ್ ಮಾಡ್ದ. ಅವ್ರ ಡ್ಯಾಡ ಅವ್ರ ಜೊತೆ ಇರೋದ್ರಿಂದ ಅವನಿಗೆ ತುಂಬಾ ಖುಷಿಯಾಗಿತ್ತು. ಅವನು ಫಸ್ಟ್ ಟೈಮ್ ಆದ್ರೂ ಏನೂ ಭಯ ಪಡದೆ ತುಂಬಾ ಎಂಜಾಯ್ ಮಾಡ್ಕೊಂಡು ಆಡ್ತಿದ್ದು ನೋಡಿ ನಂಗೆ ತುಂಬ ಖುಷಿ ಆಯಿತು. ಟಚ್ ಮಾಡಿದ್ರೆ ರನ್ ಆಗುತ್ತೆ ಅಣ್ಣ. ಟಚ್ ಮಾಡೋಣ, ಇನ್ನೊಂದ್ಸಲ ಟಚ್ ಮಾಡೋಣ, ಇನ್ನೊಂದ್ಸಲ ಮಾಡೋಣ. ಟಚ್ ಮಾಡೋಣ ಸೂರ್ಯ. ಐ ಸೂರ್ಯ ಚಂದ್ರ ಚಂದ್ರ ಸೂರ್ಯ ಸೂರ್ಯ ಚಂದ್ರ. ನಮ್ಮ ಚೆರಿನೂ ಅಷ್ಟೇ, ಅವನು ಅವ್ರ ಅಪ್ಪ ಇದ್ದಿದ್ದರಿಂದ ತುಂಬ ಖುಷಿ ಪಡ್ತಾ ಇದ್ದ. ಅವನು ಹಾರ್ಸ್ ರೈಡಿಂಗ್ ಅಂದರೆ ಅವ್ನಿಗಷ್ಟು ತಿಳುವಳಿಕೆ ಇಲ್ಲ ಅಂದ್ರೂ ಅಲ್ಲದೆ ಹಠ ಮಾಡದೆ ಅವ್ರ ಡ್ಯಾಡ ಜೊತೆ ಕೂತ್ಕೊಂಡು ಹಾರ್ಸ್ ರೈಡ್ ಮಾಡ್ತಾಯಿದ್ದ. ಅದು ತುಂಬ ಖುಷಿ ಆಯಿತು. ಫ್ಯಾಮಿಲಿಯವರೆಲ್ಲ ಹೊರಗಡೆ ಹೋಗಿ ಈ ಥರ ಏನಾದರೂ ಒಂದು ಎಂಜಾಯ್ ಮಾಡ್ತಿದ್ರೆ ನೋಡೋರ್ಗೂ ಖುಷಿಯಾಗುತ್ತೆ, ಮತ್ತು ಅದನ್ನು ಆಡ್ತಿರೋರ್ಗೂ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋರ್ಗೂ ತುಂಬ ಖುಷಿಯಾಗುತ್ತೆ. ಅದೆಲ್ಲ ಮುಗಿಸ್ಕೊಂಡು ನಮ್ಮ ರಾಯಣ್ಣ ಅವ್ರ ತಾತ ಅಂದರೆ ನಮ್ಮ ಮಾವಗೆ ರಾಯಣ್ಣ ಬಲ್ಮೂರಿ ಫಾಲ್ಸ್ಗೆ ಕರ್ಕೊಂಡು ಹೋಗಿ ಅವ್ನಿಗೆ ಆಟಾಡಿಸ್ಬೇಕಂತ ತುಂಬ ಆಸೆ ಇತ್ತು. ಸೊ ನೆಕ್ಸ್ಟ್ ನಾವು ಹೋಗ್ತಿರೋದೇ ಬಲ್ಮೂರಿ ಫಾಲ್ಸ್ಗೆ. ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ದಿಸ್ ಈಸ್ ದ ಎಂಟ್ರೆನ್ಸ್ ಆಫ್ ಬಲ್ಮೂರಿ ಫಾಲ್ಸ್. ಇಲ್ಲೊಂದು ಟೆಂಪಲ್ ಇದೆ. ಟೆಂಪಲ್ ಕ್ಲೋಸ್ ಆಗಿತ್ತು, ನಾವು ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ದೆನ್ ಎಲ್ಲರೂ ಅಲ್ಲಿಗೆ ಬಂದಮೇಲೆ ನೀರಲ್ಲಿ ಆಡೋಕ್ಕೆ ಹೋಗಲೇಬೇಕು. ನೋಡ್ತಿರ್ಬೋದು, ಅವ್ನು ಸ್ಟಾರ್ಟಿಂಗ್ ತುಂಬ ಹಠ ಮಾಡ್ದ, ಅಂದರೆ ಭಯ ಬಿದ್ದ ಹೋಗೋದಕ್ಕೆ ಒಳಗಡೆ. ಆಮೇಲೆ ಹೋಗ್ತಾ ಹೋಗ್ತಾ ನೀವೇ ನೋಡಿ ಅವ್ನು ಎಷ್ಟು ಎಂಜಾಯ್ ಮಾಡ್ತಿದ್ದ ಅಂದರೆ, ಫಸ್ಟು ಅವ್ರ ಮಾವ ಕರ್ಕೊಂಡೋದ್ರು, ಅವನಿಗೆ ಸಮಾಧಾನ ಆಗಲಿಲ್ಲ. ನೆಕ್ಸ್ಟ್ ಅವ್ರು ಚಿಕ್ಕಿ ಕರ್ಕೊಂಡೋದ್ರು, ಸಮಾಧಾನ ಆಗಲಿಲ್ಲ. ನಾವೆಲ್ಲ ಕುತ್ಕೊಂಡು ನೋಡ್ತಾ ಇದ್ವಿ. ಚೆರಿಗೆ ಸ್ವಲ್ಪ ಕಾಫ್ ಆ್ಯಂಡ್ ಕೋಲ್ಡ್ ಇದ್ದಿದ್ದರಿಂದ ಅವನ್ನ ವಾಟರ್ ಒಳಗೆ ಆಡೋಕ್ಕೆ ನಾವು ಬಿಡಲಿಲ್ಲ. ಇಲ್ಲಿ ನೋಡ್ಬೋದು ನೀವು, ಅವನು ಒಂದು ಸ್ವಲ್ಪ ಹೊತ್ತಿಗೆ ವಾಟರ್ಗೆ ಅಡ್ಜಸ್ಟ್ ಆಗಿಬಿಟ್ಟು ವಾಟರ್ನೆಲ್ಲ ಎಲ್ಲರ ಮೇಲೆ ಎರಚಕ್ಕೆ ಸ್ಟಾರ್ಟ್ ಮಾಡಿ ಅಲ್ಲಿರೋ ಕಲ್ಲುಗಳೆಲ್ಲ ಎತ್ತಿ ಬಿಸಾಕೋದು. ಮತ್ತು ಅವ್ರ ತಾತ ಬೇಡ ಬೇಡ ಅಂದರು ಅವ್ನು ತುಂಬ ಒಳಗಡೆಗೆ ನಡ್ಕೊಂಡು ಹೋಗ್ತಾನೆ ಇದ್ದ. ಕೊನೆಗೆ ಅವ್ರ ತಾತಗೇನೆ ಏನಪ್ಪ ಇಷ್ಟು ಒಳಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ, ನೀರೇನಾದರೂ ಕುಡಿದ್ಬಿಟ್ರೆ ಸ್ಲಿಪ್ ಆಗಿಬಿಟ್ರೆ ಏನು ಮಾಡೋದು ಅಂತ ಭಯಕ್ಕೆ ವಾಪಸ್ ಕರ್ಕೊಬಂದರು. ಅವನೆಲ್ಲ ಮಕ್ಕಳನ್ನೂ ಆಡೋದು ನೋಡಿ ಅವನು ಸ್ವಲ್ಪ ಕಂಫರ್ಟಬಲ್ ಫೀಲ್ ಆಗಿ ನೀರನ್ನ ಎರಚ್ತಾನೆ ಇದ್ದ. ಅವ್ನು ಇನ್ನೂ ಕಂಫರ್ಟಬಲ್ ಫೀಲ್ ಮಾಡಿಸೋದಕ್ಕೆ ಅವ್ರ ಚಿಕ್ಕ ತಾತ ಕಾಯ್ತಾ ಇದ್ದರು. ಅವರು ಎಲ್ಲ ಕರ್ಕೊಂಡು ಒಳಗಡೆ ಹೋಗಿ ನೀರಲ್ಲಿ ಆಟ ಆಡಿಸಿ ಅವನಿಗೆ ತುಂಬಾ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು. ಅಲ್ಲಿರೋ ಎಲ್ಲರೂ ತುಂಬ ಎಂಜಾಯ್ ಮಾಡ್ಕೊಂಡು ಆಡ್ತಿದ್ರು. ಬಟ್ ನಾವು ಯಾರೂ ಎಕ್ಸ್ಟ್ರಾ ಪೇರ್ ಆಫ್ ಕ್ಲೋತ್ಸ್ನ ತೊಗೊಂಡು ಹೋಗಿರಲಿಲ್ಲ, ಬಿಕಾಸ್ ಇಟ್ ವಾಸ್ ನಾಟ್ ಪ್ರೀ ಪ್ಲ್ಯಾನ್ಡ್. ಓಕೆ, ಸೊ ನನ್ನ ಮಗ ನಾನು ಎಲ್ಲೇ ಹೋದ್ರೂ ಒಂದು ಪೇರ್ ಆಫ್ ಕ್ಲಾತ್ಸ್ನ ಕ್ಯಾರಿ ಮಾಡ್ತೀನಿ. ಎಲ್ಲರೂ ಪೇರೆಂಟ್ಸ್ ಕ್ಯಾರಿ ಮಾಡೇ ಮಾಡ್ತಾರೆ. ಮಕ್ಕಳಿದ್ದಾರೆ ಅಂದ ತಕ್ಷಣ ನಮ್ಮ ಬ್ಯಾಗಿಂತ ಅವ್ರ ಬ್ಯಾಗ್ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರ ಡೈಪರ್ ಆಗಿರ್ಬೋದು, ಅವ್ರ ಕ್ಲಾತ್ಸ್ ಆಗಿರ್ಬೋದು, ಒಂದು ಪೇರ್ ಆಫ್ ಸ್ವೆಟರ್, ಅವ್ರ ಮಿಟ್ಟೆನ್ಸ್, ಚಿಕ್ಕ ಮಕ್ಕಳಾಗಿದ್ದರೆ ಮಿಟ್ಟೆನ್ಸು, ಸಾಕ್ಸು, ಬಿಬ್ಸು ಎಲ್ಲ ಕ್ಯಾರಿ ಮಾಡ್ತಾರೆ. ನಾನಿವಾಗ ಒಂದು ದೊಡ್ಡವನಾಗಿರೋದ್ರಿಂದ ಒಂದು ವಾಟರ್ ಬಾಟಲು, ಅವ್ನ ಶರ್ಟ್ಸ್ ಆ್ಯಂಡ್ ಶಾರ್ಟ್ಸ್, ಅವ್ನ ಡೈಪರ್ಸ್, ಅವ್ನ ನ್ಯಾಪ್ಕಿನ್ಸ್ ಆ್ಯಂಡ್ ಸ್ವೆಟರ್, ಕ್ಯಾಪ್ನ ಕ್ಯಾರಿ ಮಾಡ್ತೀನಿ.
ಅವತ್ತು ಮಾಡಿದ್ದೆ. ಸೊ ಆಡಲಿ ಅಂತ ಬಿಟ್ಟಿದ್ದೆ. ತುಂಬ ಎಂಜಾಯ್ ಮಾಡ್ತಿದ್ದ ಅವನ ಎಂಜಾಯ್ಮೆಂಟ್ ಯಾವ ರೇಂಜಿಗೆ ಆಯಿತು ಅಂದರೆ, ಟೈಮ್ ಆಯಿತು ಹೋಗೋಣ ಬಾ ಬಾ ಅಂತ ಕರಿತಿದ್ರು, ಅವ್ನು ಬರೋದಕ್ಕೆ ರೆಡಿನೇ ಇರಲಿಲ್ಲ. ನಾವು ಎಷ್ಟೇ ಫೋರ್ಸ್ ಮಾಡೋ ಅವನ್ನ ಕರ್ಕೊಬಂದು ಹೇಳಿಬಿಟ್ರು ಅವ್ನು ಮತ್ತೆ ಹಠ ಮಾಡಿ ಕೆಳಗೆ ಹೋಗ್ತಾಯಿದ್ದ. ಲಂಚ್ ಕೂಡ ಮಾಡಿರಲಿಲ್ಲ, ಯಾರೂ ಹೊರಗೆ ಹೋಗೋಣ ಬಾ ಬಾ ಅಂತ ಕರೆದ್ರೂ ಬರ್ತಿರಲಿಲ್ಲ. ಆ್ಯಂಡ್ ದೆನ್ ಅಲ್ಲ ಹುಡುಗ ಸ್ವಿಮ್ ಮಾಡೋದನ್ನ ನೋಡಿ ಅವನು ಮಾಡಬೇಕು ಅಂತ ಹಠ ಮಾಡಿದ್ದಕ್ಕೆ ಅವನಿಗೆ ಕಲಿಸ್ತಿದ್ದಾರೆ ಹೇಗೆ ಮಾಡೋದು ಅಂತ. ಅವನು ಈ ಥರ ಆಟ ಆಡ್ತಿರೋದು ಮೇ ಬಿ ಸೆಕೆಂಡ್ ಟೈಮ್ ಅನಿಸುತ್ತೆ. ವಾಟರ್ನಲ್ಲಿ ಒಂದು ಸತಿ ಇಳಿದಿದ್ದ, ಬಟ್ ಇಷ್ಟೆಲ್ಲ ಆಟ ಆಡಿರಲಿಲ್ಲ. ಅಲ್ಲಿ ತುಂಬ ಏನು ಅನಿಸ್ತು ಅವನಿಗೆ ಗೊತ್ತಿಲ್ಲ, ತುಂಬಾ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ನಾನು ಎಷ್ಟೇ ಕರೆದ್ರೂ ಹೆದರ್ಸಿದ್ರೂ ಜೋರಾಗಿ ಕಿರ್ಚಿ ಕರೆದ್ರೂ ಅವ್ನು ಬರೋಕ್ಕೆ ರೆಡಿ ಇರಲಿಲ್ಲ. ಆಮೇಲೆ ಅವ್ರ ತಾತ ಟೈಮ್ ಆಯಿತು, ಅವ್ನಿಗೆ ಮತ್ತೆ ಕೋಲ್ಡ್ ಆಗುತ್ತೆ ಕಾಫ್ ಆಗುತ್ತೆ ಅಂತ ಕರ್ಕೊಂಡ್ಬಿಟ್ರು. ಇದಂತೂ ಬ್ಯೂಟಿಫುಲ್ ವ್ಯೂ ಆಗಿತ್ತು. ಈವ್ನಿಂಗ್ ಆಗ್ತಾ ಬಂದಿತ್ತು, ಸೊ ಆವಾಗ ಶೂಟ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ರು. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ, ನೀವು ಏನಾದರೂ ಎಂಜಾಯ್ ಮಾಡಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.